ಹರೇ ಕೃಷ್ಣ. ಭಗವದ್ಗೀತಾ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ರಾಜವಿದ್ಯ ರಾಜಗುಹ್ಯ ಯೋಗ ಎಂಬ ಹೆಸರಿನ 9ನೇ ಅಧ್ಯಾಯದ ಕೊನೆಯ ಭಾಗವನ್ನು ಇಂದು ನಾವು ನೋಡಲಿದ್ದೇವೆ. ಭಕ್ತಿ ಸೇವೆಯ ಮಹತ್ವವನ್ನು ಮತ್ತು ಅದರ ಸರಳತೆಯನ್ನು ಭಗವಂತನು ಈ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾನೆ. ಇದನ್ನೆಲ್ಲ ತಿಳಿದುಕೊಂಡ ಮೇಲೆ ಯಾರು ಬೇಕಾದರೂ ಭಕ್ತಿ ಸೇವೆಯಲ್ಲಿ ತೊಡಗಬಹುದು. ಅಂತಿಮವಾಗಿ ಭಗವಂತನು ಇಲ್ಲಿ ಇದರ ಸಾರಾಂಶವನ್ನು ನೀಡುತ್ತಿದ್ದಾನೆ. ಅಂದರೆ ಭಕ್ತಿ ಸೇವೆಯನ್ನು ಹೇಗೆ ಮಾಡಬೇಕು ಎಂದು ಇಲ್ಲಿ ತಿಳಿಸಿಕೊಡುತ್ತಿದ್ದಾನೆ. ಪ್ರಮುಖವಾಗಿ 4 ವಿಚಾರಗಳನ್ನು ಇಲ್ಲಿ ಹೇಳಲಾಗಿದೆ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಅನುವಾದ: ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ. ಭಗವದ್ಗೀತೆಯ ಈ ಒಂದು ಶ್ಲೋಕವನ್ನು ನಾವು 18ನೇ ಅಧ್ಯಾಯದಲ್ಲೂ ನೋಡಲು ಸಾಧ್ಯವಿದೆ. ಅಂದರೆ ಈ ಶ್ಲೋಕದಲ್ಲಿ ಭಗವಂತನು ತಿಳಿಸಿರುವಂತಹ ವಿಚಾರಗಳು ಬಹಳ ಮುಖ್ಯವಾದವು. ಅದನ್ನು ಭಗವಂತ 2 ಸಲ ತಿಳಿಸಿದ್ದಾನೆ. ಭಕ್ತಿಯನ್ನು ಮಾಡುವುದು ಎಂದರೆ ಏನು ಎಂದು ಪ್ರಾಯೋಗಿಕವಾಗಿ ಇಲ್ಲಿ ತಿಳಿಸಲಾಗಿದೆ. ಮನಸ್ಸನ್ನು ಭಗವಂತನ ಚಿಂತನೆಯಲ್ಲಿ ತೊಡಗಿಸುವುದು, ಭಕ್ತನಾಗುವುದು, ಭಗವಂತನಿಗೆ ನಮಸ್ಕಾರ ಮಾಡುವುದು ಮತ್ತು ಆತನನ್ನು ಪೂಜಿಸುವುದು, ಇವೇ ಆ 4 ವಿಚಾರಗಳು. ಕೂರ್ಮ ಪುರಾಣದಲ್ಲಿ ಉದ್ಧರಿಸಿರುವಂತೆ ದೇಹ ದೇಹಿ ವಿಭೇದೋಯಂ ನೇಶ್ವರೇ ವಿದ್ಯತೆ ಕ್ವಚಿತ್. ಅಂದರೆ ಪರಮಪ್ರಭು ಶ್ರೀಕೃಷ್ಣನಿಗೂ ಅವನ ದೇಹಕ್ಕೂ ವ್ಯತ್ಯಾಸವಿಲ್ಲ ಎಂದು ಅರ್ಥ. ಸದಾಕಾಲವೂ ಶ್ರೀಕೃಷ್ಣನನ್ನೇ ಚಿಂತಿಸುವುದು ಎಂದರೆ ಅದನ್ನು ನಾವು ಅನುಕೂಲಕರವಾಗಿ ಮಾಡಬೇಕು. ಕಂಸನೂ ಸಹ ಕೃಷ್ಣನನ್ನು ಸದಾಕಾಲ ಚಿಂತಿಸುತ್ತಿದ್ದ, ಆದರೆ ಅದು ಅನುಕೂಲಕರವಾಗಿ ಅಲ್ಲ. ಕಂಸನಿಗೆ ಶ್ರೀಕೃಷ್ಣನನ್ನು ಕೊಲ್ಲುವ ಚಿಂತೆ, ಕೃಷ್ಣನನ್ನು ಒಬ್ಬ ವೈರಿಯನ್ನಾಗಿ ಆತನು ಕಂಡ. ಈ ರೀತಿಯಾದಂತಹ ಚಿಂತನೆಯನ್ನು ಇಲ್ಲಿ ಹೇಳಿಲ್ಲ. ತಾಯಿ ಯಶೋದೆಯ ಹೆಜ್ಜೆಗಳನ್ನು ನಾವು ಅನುಸರಿಸಬೇಕು. ಪರಮಭಕ್ತರು ಭಗವಂತನನ್ನು ಅನುಕೂಲಕರವಾಗಿ ಚಿಂತಿಸುತ್ತಾರೆ. ಇದನ್ನು ಒಬ್ಬ ಅರ್ಹ ಗುರುವಿನಿಂದ ನಾವು ಕೇಳಿ ತಿಳಿಯಬೇಕು. ಭಕ್ತನಾದವನು ಭಗವಾನ್ ಶ್ರೀಕೃಷ್ಣನ ನಿತ್ಯ ಮೂಲ ರೂಪದಲ್ಲಿ ತನ್ನ ಮನಸ್ಸನ್ನು ನಿಲ್ಲಿಸಬೇಕು. ಶ್ರೀಕೃಷ್ಣನೇ ಪರಮಪುರುಷನೆಂಬ ನಿಶ್ಚಲ ನಂಬಿಕೆಯಿಂದ ಅವನ ಪೂಜೆಯಲ್ಲಿ ತೊಡಗಬೇಕು. ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಕಾಯ ವಾಚ ಮನಸ ಎಲ್ಲವನ್ನೂ ಆತನ ಸೇವೆಯಲ್ಲಿ ತೊಡಗಿಸಬೇಕು. ಈ ರೀತಿ ಭಕ್ತನಾದವನು ವಿಚಲಿತನಾಗದೆ ಭಗವಂತನಲ್ಲಿ ತನ್ಮಯನಾಗುತ್ತಾನೆ. ಇದು ಆತನನ್ನು ಭಗವಂತನ ಧಾಮಕ್ಕೆ ಹೋಗಲು ಅರ್ಹನನ್ನಾಗಿ ಮಾಡುತ್ತದೆ. ಪರಿಶುದ್ಧ ಭಕ್ತಿಯು ಮಾನವ ಸಮಾಜದ ಅತ್ಯುನ್ನತ ಸಾಧನೆ. ಭಕ್ತಿಯು ಗಂಗಾ ನದಿ ಇದ್ದಂತೆ. ಅದು ಅರ್ಹರು ಅನರ್ಹರು ಎಂದು ವ್ಯತ್ಯಾಸ ಮಾಡದೆ ಎಲ್ಲರನ್ನೂ ಪರಿಶುದ್ಧಗೊಳಿಸುತ್ತದೆ. ತನ್ನ ಸ್ಪರ್ಶ ಮಾತ್ರದಿಂದಲೇ ಪರಿಶುದ್ಧಗೊಳಿಸುವ ಗಂಗೆಯಂತೆ ಭಕ್ತಿ ಸೇವೆಯು ಅತ್ಯಂತ ರಹಸ್ಯವಾದ ವಿಚಾರ. ಇದನ್ನು ತಿಳಿದವರು ನಿಜವಾಗಿಯೂ ಭಾಗ್ಯವಂತರು. 9ನೇ ಅಧ್ಯಾಯದಲ್ಲಿ ಭಗವಂತನು ಭಕ್ತನಾದವನು ಸದಾಕಾಲ ಆತನ ಚಿಂತನೆಯಲ್ಲಿ ತೊಡಗಬೇಕು ಎಂದು ಹೇಳಿದ್ದಾನೆ. ಆದರೆ 10ನೇ ಅಧ್ಯಾಯದಲ್ಲಿ ಯಾವ ರೀತಿ ನಾವು ಭಗವಂತನನ್ನು ಸದಾಕಾಲ ಚಿಂತಿಸಬಹುದು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತಿದ್ದಾನೆ. ಈ 10ನೇ ಅಧ್ಯಾಯವನ್ನು ವಿಭೂತಿ ಯೋಗ ಎಂದು ಕರೆಯುತ್ತಾರೆ. ವಿಭೂತಿ ಎಂದರೆ ಐಶ್ವರ್ಯಗಳು ಎಂದು ಅರ್ಥ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಸದಾಕಾಲ ನಾವು ಯೋಚಿಸುತ್ತಿರಬೇಕು ಎಂದು ಹೇಳಿದರೆ ಆ ವ್ಯಕ್ತಿಯಿಂದ ನಾವು ಆಕರ್ಷಿತರಾಗಿರಬೇಕು. ಅಂದರೆ ಆ ವ್ಯಕ್ತಿಯ ಬಗ್ಗೆ ನಮಗೆ ತಿಳಿದಿರಬೇಕು. ಈ ಕಾರಣಕ್ಕಾಗಿಯೇ ಭಗವಂತನು ಈಗ ನಮಗೆ ಆತನ ಐಶ್ವರ್ಯಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದಾನೆ. ಯಾವ ರೀತಿಯಾಗಿ ನಾವು ಸದಾಕಾಲ ಭಗವಂತನ ಚಿಂತನೆಯನ್ನು ಮಾಡಲು ಸಾಧ್ಯ ಎಂಬುದರ ಬಗ್ಗೆ ಆತನು ತಿಳಿಸಿಕೊಡುತ್ತಿದ್ದಾನೆ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆಂದು ಹೇಳಿದನು. ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. 6 ವಿಧದ ಸಿರಿಗಳನ್ನು ಸಂಪೂರ್ಣವಾಗಿ ಹೊಂದಿರುವ ವ್ಯಕ್ತಿಯನ್ನು ಭಗವಾನ್ ಎಂದು ಕರೆಯುತ್ತಾರೆ. ಪರಿಪೂರ್ಣವಾದ ಶಕ್ತಿ,
ಪೂರ್ಣ ಕೀರ್ತಿ, ಐಶ್ವರ್ಯ, ಜ್ಞಾನ, ಸೌಂದರ್ಯ ಮತ್ತು ವೈರಾಗ್ಯ ಇವೇ ಆ 6 ಸಿರಿಗಳು. ಭಗವಾನ್ ಶ್ರೀಕೃಷ್ಣನು ಈ 6 ಸಿರಿಗಳನ್ನು ಸಂಪೂರ್ಣವಾಗಿ ಹೊಂದಿದ್ದಾನೆ. ತನ್ನ ಲೀಲೆಗಳ ಮೂಲಕ ಅವನು ಇದನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಈ ಅಧ್ಯಾಯದಲ್ಲಿ ಭಗವಂತನು ತನ್ನ ಸಿರಿಗಳ ಬಗ್ಗೆ ಮತ್ತು ಅವುಗಳ ಕಾರ್ಯಗಳ ಕುರಿತಾಗಿ ನಮಗೆ ಬೋಧಿಸುತ್ತಿದ್ದಾನೆ. ಭಗವಂತನ ಬಗ್ಗೆ ನಾವು ಎಷ್ಟು ಹೆಚ್ಚಾಗಿ ಕೇಳುತ್ತೇವೋ ಅಷ್ಟು ಹೆಚ್ಚಾಗಿ ನಾವು ಭಕ್ತಿ ಸೇವೆಯನ್ನು ಮಾಡಲು ಸಾಧ್ಯವಾಗುತ್ತದೆ. ಭಕ್ತರ ಸಂಘದಲ್ಲಿ ಭಗವಂತನ ಲೀಲೆಗಳ ಶ್ರವಣವನ್ನು ಮಾಡಬೇಕು. ಅದು ನಮ್ಮ ಭಕ್ತಿ ಸೇವೆಯನ್ನು ಹೆಚ್ಚಿಸುತ್ತದೆ. ಹೇಗೆ ಒಬ್ಬ ತಾಯಿಗೆ ತನ್ನ ಮಗುವಿನ ಬಗ್ಗೆ ಎಷ್ಟು ಕೇಳಿದರೂ ತೃಪ್ತಿಯಾಗುವುದಿಲ್ಲವೋ, ಹಾಗೆಯೇ ಭಕ್ತರು ಭಗವಂತನ ವಿಚಾರವಾಗಿ ಎಷ್ಟು ಕೇಳಿದರೂ ಅವರಿಗೆ ತೃಪ್ತಿ ಎಂಬುದು ಆಗುವುದಿಲ್ಲ. ಸದಾಕಾಲ ಭಗವಂತನ ಕುರಿತಾಗಿಯೇ ಮಾತನಾಡಲು, ಚರ್ಚಿಸಲು ಅವರು ಬಯಸುತ್ತಾರೆ. ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಮೂಲಕ ತನ್ನೆಲ್ಲ ಭಕ್ತರಿಗೆ ತನ್ನ ವಿಭೂತಿಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದಾನೆ. ನ ಮೇ ವಿದೋ ಸುರಗಣ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಅನುವಾದ: ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು, ಏಕೆಂದರೆ ಎಲ್ಲ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಭಗವಾನ್ ಶ್ರೀಕೃಷ್ಣನನ್ನು ಅನಾದಿರ್ ಆದಿರ್ ಗೋವಿಂದ ಎಂದು ಕರೆಯುತ್ತಾರೆ. ಅಂದರೆ ಆತನು ಎಲ್ಲದಕ್ಕೂ ಆದಿಯಾಗಿದ್ದಾನೆ ಮತ್ತು ಆತನಿಗೆ ಯಾವುದೇ ಆದಿ ಇಲ್ಲ. ದೇವತೆಗಳು, ಋಷಿಗಳೂ ಸಹ ಭಗವಂತನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲಾರರು. ದೇವೋತ್ತಮ ಪರಮಪುರುಷನು ಒಬ್ಬ ಸಾಮಾನ್ಯ ಮನುಷ್ಯನಂತೆ ಭೂಮಿಗೆ ಬಂದು ಆಶ್ಚರ್ಯಕರವಾದ ಅಸಾಧಾರಣವಾದ ಲೀಲೆಗಳನ್ನು ಏಕೆ ಮಾಡುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಭಗವಂತನನ್ನು ತಿಳಿದುಕೊಳ್ಳಲು ಬೇಕಾದ ಅರ್ಹತೆ ಪಾಂಡಿತ್ಯವಲ್ಲ. ಭಗವಂತನಿಗೆ ಶರಣಾದ ಭಕ್ತರು ಆತನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಪರಿಪೂರ್ಣ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಇಚ್ಛಿಸುವವರಿಗಾಗಿಯೇ ಭಗವಂತನು ಇಲ್ಲಿ ಬೋಧನೆಯನ್ನು ನೀಡುತ್ತಿದ್ದಾನೆ. ದೇವೋತ್ತಮ ಪರಮಪುರುಷನಾಗಿ ನಾನು ಇಲ್ಲಿದ್ದೇನೆ, ನಾನೇ ಪರಮಪುರುಷನು ಎಂದು ಇಲ್ಲಿ ಪ್ರಭುವು ಪರೋಕ್ಷವಾಗಿ ಹೇಳುತ್ತಾನೆ. ಭಗವಂತನು ತನ್ನ ನಿಷ್ಕಾರಣ ಕರುಣೆಯಿಂದಾಗಿ ತನ್ನ ಭಕ್ತರಿಗೆ ಕೃಪೆ ಮಾಡಲು ಇಳಿದು ಬರುತ್ತಾನೆ. ಅಸಾಧಾರಣ ಕಾರ್ಯಗಳನ್ನು ಮಾಡುತ್ತಾನೆ. ಜನರ ಸಂಶಯಗಳನ್ನು ನಿವಾರಿಸುತ್ತಾನೆ. ಯಾರು ಭಗವಂತನಿಗೆ ಶರಣಾಗುತ್ತಾರೋ ಅವರು ಮಾತ್ರ ಅವನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಭಕ್ತರಲ್ಲದವರಿಗೆ ಭಗವಂತ ಅವರ ಮುಂದೆ ಬಂದು ನಿಂತರೂ ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಭಗವಂತನನ್ನು ಅರ್ಥ ಮಾಡಿಕೊಂಡಂತಹ ವ್ಯಕ್ತಿ ಎಲ್ಲ ಭ್ರಾಂತಿಗಳಿಂದಲೂ ಎಲ್ಲ ಪಾಪ ಪ್ರಕ್ರಿಯೆಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾನೆ. ಯೋ ಮಾಂ ಅಜಂ ಅನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವ ಪಾಪೈ ಪ್ರಮುಚ್ಯತೆ. ಅನುವಾದ: ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಯಾವ ವ್ಯಕ್ತಿ ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತಿಯನ್ನು ಹೊಂದಿ ಆತ್ಮಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನಿಸುತ್ತಿದ್ದಾನೋ ಆತನು ಸಾಮಾನ್ಯ ಮನುಷ್ಯನಲ್ಲ. ಆತ್ಮಸಾಕ್ಷಾತ್ಕಾರದ ವಿಷಯದಲ್ಲಿ ಆಸಕ್ತಿ ಇಲ್ಲದ ಎಷ್ಟೋ ಲಕ್ಷಾಂತರ ಮಂದಿಗಿಂತ ಈತನು ಶ್ರೇಷ್ಠನಾಗಿದ್ದಾನೆ. ಈ ರೀತಿ ಆತ್ಮಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಲು ಪ್ರಯತ್ನಿಸುವಂತಹ ಜನರಲ್ಲಿ ಕೆಲವರು ಮಾತ್ರ ಭಗವಂತನನ್ನು ಆತನಿರುವಂತೆಯೇ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷ, ಎಲ್ಲದರ ಒಡೆಯ, ಅವನಿಗೆ ಹುಟ್ಟಿಲ್ಲ ಎನ್ನುವ ತಿಳುವಳಿಕೆಯನ್ನು ಪಡೆಯುವವನೇ ಅತ್ಯಂತ ಯಶಸ್ವಿಯಾಗಿ ಆತ್ಮಸಾಕ್ಷಾತ್ಕಾರವನ್ನು ಪಡೆದವನು. ಆತನು ಭಗವಂತನ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಎಲ್ಲ ಪಾಪ ಪ್ರಕ್ರಿಯೆಗಳಿಂದಲೂ ಸಂಪೂರ್ಣವಾಗಿ ಬಿಡುಗಡೆಯನ್ನು ಪಡೆಯುತ್ತಾನೆ. ಭಗವಂತನನ್ನು ಅಜ ಎಂದು ವರ್ಣಿಸಲಾಗಿದೆ, ಅಂದರೆ ಹುಟ್ಟು ಇಲ್ಲದವನು. ಜೀವಿಗಳನ್ನು ಅಜ ಎಂದು ಕರೆಯುತ್ತಾರೆ, ಅಂದರೆ ಜೀವಿಗಳಿಗೂ ಹುಟ್ಟು ಎಂಬುದು ಇಲ್ಲ. ಜೀವಿಯು ಶರೀರವನ್ನು ಪಡೆದಾಗ ಅದನ್ನು ಹುಟ್ಟು ಎನ್ನುತ್ತೇವೆ, ಶರೀರವನ್ನು ತ್ಯಾಗ ಮಾಡಿದಾಗ ಸಾವು ಎನ್ನುತ್ತೇವೆ. ಆದರೆ ಮೂಲದಲ್ಲಿ ಜೀವಿಗಳು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರುವಾಗ ಅವರಿಗೆ ಹುಟ್ಟು ಸಾವುಗಳ ಬಂಧನ ಇರುವುದಿಲ್ಲ. ಐಹಿಕ ಮೋಹದಿಂದಾಗಿ ಹುಟ್ಟಿ ಸಾಯುತ್ತಿರುವ ಜೀವಿಗಳಿಗಿಂತ ಪರಮಪ್ರಭುವು ಬೇರೆಯಾದವನು. ಬದ್ಧ ಆತ್ಮರು ತಮ್ಮ ದೇಹಗಳನ್ನು ಬದಲಾಯಿಸುತ್ತಿರುತ್ತಾರೆ, ಆದರೆ ಅವನ ದೇಹವು ಬದಲಾಗುವಂತಿಲ್ಲ. ಈ ಐಹಿಕ ಲೋಕಕ್ಕೆ ಬಂದಾಗಲೂ
ಅವನು ಹುಟ್ಟು ಇಲ್ಲದವನಾಗಿಯೇ ಬರುತ್ತಾನೆ. ಆದ್ದರಿಂದ ತನ್ನ ಅಂತರಂಗ ಶಕ್ತಿಯಿಂದ ಪ್ರಭುವು ಕಳಮಟ್ಟದ ಐಹಿಕ ಶಕ್ತಿಯ ಅಧೀನನಲ್ಲ. ನಾವು 4ನೇ ಅಧ್ಯಾಯದಲ್ಲಿ ತಿಳಿದಿರುವಂತೆ ಭಗವಂತನು ಯಾವಾಗಲೂ ಮೇಲಿನ ಶಕ್ತಿಯಲ್ಲಿಯೇ ಇರುತ್ತಾನೆ. ಭಗವಂತನ ಐಶ್ವರ್ಯದ ಕುರಿತಾದ ಹೆಚ್ಚಿನ ವಿವರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.